ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಟು ಮೈ ಜಗತ್ತು ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವ್ಲಾಗನ್ನು ಶುರು ಮಾಡೋಣ. ನಾನು ಇವತ್ತು ಫ್ರೈಡೇ ಮಾರ್ನಿಂಗ್ 4 o'clock-ಇಂದ 10 ಗಂಟೆವರೆಗೂ ಏನೆಲ್ಲ ನಡೆಯುತ್ತೆ ಅಂಥೇಳಿ, ಏನೆಲ್ಲ ಆಗುತ್ತೆ, ಯಾವ ರೀತಿಯಾಗಿ ಇವತ್ತಿನ ದಿನ ಹೋಗುತ್ತೆ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಇದೇನಿದು ಬೆಳಗ್ಗೆ ಹಾಸಿಗೆ ದಿಂಬು ಎಲ್ಲ ಸರಿ ಮಾಡ್ಕೊಳ್ತಾ ಇದ್ದಾರೆ ಅಂತ ಅಂದ್ಕೊಳ್ಬೇಡಿ. ಇದು ನೈಟ್ ನಾನು ಮಾಡ್ಕೊಳ್ತಾ ಇರೋಂಥ ಚಿಕ್ಕ ಪುಟ್ಟ ಕೆಲಸ ಅಂತಲೇ ಹೇಳ್ಬೋದು. ಬೆಳಗ್ಗೆ ಶುಕ್ರವಾರ ಆಗಿರೋದ್ರಿಂದ ಬೆಳಗ್ಗೆ ಬೇಗನೆ ಎದ್ದು ಪೂಜೆ ಮಾಡ್ಕೊಳ್ಳೋಣ ಅಂಥೇಳಿ ಮೊದಲೇ ಈ ರೀತಿ ಹಾಸಿಗೆ ಮೇಲೆ ಹಾಸಿರೋದೆಲ್ಲ ತೆಗೆದ್ಬಿಟ್ಟು ಬೇರೆ ಬೆಡ್ಸ್ ಕವರನ್ನು ಹಾಕ್ಕೊಳ್ತಾ ಇದ್ದೀನಿ. ಇದರಿಂದ ಬೆಳಗ್ಗೆ ಏನೋ ಒಂಥರ ಮನೆ ಫ್ರೆಶ್ ಆಗಿತ್ತು, ಕ್ಲೀನ್ ಆಗಿತ್ತು ಅಂದರೆ ಪೂಜೆ ಕೂಡ ಮಾಡಿದ್ರೆ ನೆಮ್ಮದಿ ಅನಿಸುತ್ತೆ. ಹಾಗಾಗಿ ನೈಟೇ ಈ ರೀತಿ ಎಲ್ಲ ನಾನು ತೆಗೆದುಬಿಟ್ಟು ಅದನ್ನು ತೊಳಿಲಿಕ್ಕೆ ಹಾಕ್ತಾ ಇದ್ದೀನಿ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ಬೆಳಗ್ಗೆ ಆರಾಮಾಗಿ ಪೂಜೆ ಮಾಡ್ಕೊಳ್ಬೋದು, ಗಡಿಬಿಡಿ ಇಲ್ಲದೇ. ಒಂದು ಸ್ವಲ್ಪ ಕೆಲಸಗಳನ್ನು ನಾವು ನೈಟೇ ಮಾಡ್ಕೊಂಡ್ಬಿಟ್ರೆ ಬೆಳಗ್ಗೆ ಆರಾಮ್ ಅನಿಸುತ್ತೆ. ಹಾಗಾಗಿ ಇನ್ನು ಬೆಳಗ್ಗೆ ಸ್ವಲ್ಪ ಮನೆ ಕೂಡ ಕ್ಲೀನಾಗಿ ಇದ್ದಂಗೆ ಅನಿಸುತ್ತೆ. ಹಾಗಾಗಿ ಇನ್ನು ನೈಟು ಊಟ ಎಲ್ಲ ಆಯಿತು. ಊಟ ಎಲ್ಲ ಆದಮೇಲೆ ನಾನು ಒಂದಷ್ಟು ಪಾತ್ರೆಗಳು ಏನಿತ್ತು ಎಲ್ಲನೂ ನೀಟಾಗಿ ಕ್ಲೀನಾಗಿ ತೊಳೆದ್ಬಿಟ್ಟು, ಸಿಂಕ್ ಎಲ್ಲ ತೊಳೆದ್ಬಿಟ್ಟು ಆನಂತರ ಗ್ಯಾಸ್ ಕಟ್ಟೆ ಎಲ್ಲ ಒರೆಸ್ಕೊಳ್ತಾ ಇದ್ದೀನಿ. ಸ್ಲ್ಯಾಬ್ ಏನಿರುತ್ತೆ ಅದನ್ನು ಮತ್ತು ಗ್ಯಾಸ್ ಸ್ಟವ್ ಏನಿರುತ್ತೆ ಎಲ್ಲನೂ ಕ್ಲೀನಾಗಿ ಒರೆಸಿ ಇಟ್ಕೊಂಡ್ಬಿಡ್ತೀನಿ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ಬೆಳಗ್ಗೆ ಆರಾಮಾಗಿ ಉಳಿದಿರೋಂಥ ಕೆಲಸಗಳನ್ನು ಮಾಡ್ಕೊಳ್ಬೋದು, ಗಡಿಬಿಡಿ ಅನಿಸೋದಿಲ್ಲ. ಇಲ್ಲ ಅಂದರೆ ಬೆಳಗ್ಗೆ ನಾವು ಎದ್ದುಬಿಟ್ಟು ಪಾತ್ರೆ ತೊಳ್ಕೊಂಡು ಮತ್ತು ಈ ರೀತಿ ಎಲ್ಲ ಒರೆಸ್ಕೊಂಡು ಆನಂತರ ಉಳಿದಿರೋಂಥ ಕೆಲಸ ಮಾಡ್ಕೊಳ್ಳೋ ಅಷ್ಟರಲ್ಲಿ ತುಂಬಾ ಲೇಟ್ ಆಗುತ್ತೆ. ಅದರಲ್ಲೂ ನಮಗೆ ಈಸಿ ಆಗಬೇಕು, ಬೆಳಗ್ಗೆ ಆರಾಮಾಗಿ ಕೆಲಸ ಮಾಡ್ಕೊಳ್ಬೇಕು ಅಂದರೆ ಒಂದಷ್ಟು ಕೆಲಸಗಳನ್ನು ಈ ರೀತಿ ನೈಟೇ ಮಾಡ್ಕೊಂಡ್ಬಿಟ್ರೆ ನಮಗೆ ಈಸಿ ಅನಿಸುತ್ತೆ. ಹಾಗಾಗಿ ನೋಡಿ, ಅಡುಗೆ ಮನೆ ಫುಲ್ಲು ಕ್ಲೀನ್ ಆಯಿತು. ಇನ್ನು ಬೆಳಗ್ಗೆ ಹೇರ್ ವಾಶ್ ಮಾಡ್ಕೊಳ್ಬೇಕು, ಶುಕ್ರವಾರ ಆಗಿರೋದ್ರಿಂದ ಅದಕ್ಕೋಸ್ಕರ ನಾನು ತಲೆಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಸಾಮಾನ್ಯವಾಗಿ ನಾವು ಬೆಳಗ್ಗೆ ಬೇಗ ಹೇಳ್ತೀವಿ ಅಂದರೆ ನೈಟ್ ಒಂದು 9:30 10 ಗಂಟೆಗೆಲ್ಲ ಮಲಗಬೇಕು. ಆದರೂ ಕೂಡ ಆಗೋದಿಲ್ಲ. ನಮ್ಮ ಮಲಗುವಂಥ ಸಮಯ ಸ್ವಲ್ಪ ಲೇಟ್ ಅಂತಲೇ ಹೇಳ್ಬೋದು. ಆದರೂ ಕೂಡ ಬೆಳಗ್ಗೆ ನಾನು 4 ಗಂಟೆ 5 ನಿಮಿಷ ಆಗಿದೆ ತೋರಿಸ್ತಾ ಇದ್ದೀನಿ ನೋಡಿ. ಈ ಸಮಯಕ್ಕೆ ಎದ್ದಿದ್ದೀನಿ. ಇನ್ನು ಎದ್ದ ತಕ್ಷಣ ಸ್ವಲ್ಪ ಫ್ರೆಶ್ ಅಪ್ ಆಗಿ ಆ ನಂತರ ಮೊದಲು ಅಡುಗೆ ಮನೆಗೆ ಬಂದಿದ್ದೀನಿ. ಈಗ ಸ್ವಲ್ಪ ಚಳಿ ಇರೋದ್ರಿಂದ ಮುಖ ಎಲ್ಲ ಸ್ವಲ್ಪ ದಪ್ಪ ದಪ್ಪ ಅನಿಸುತ್ತೆ, ಕಣ್ಣೆಲ್ಲ ಹಾಗೆ ಮುಚ್ಚುತ್ತಾ ಇರುತ್ತೆ. ತುಂಬ ಚಳಿ ಅಂದರೆ ಚಳಿ ಅಂತಲೇ ಹೇಳ್ಬೋದು. ಹೆಚ್ಚಾಗಿ ನಾನು ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆನ ನೆನೆಸಿಟ್ಟು ಜೀರಿಗೆ ನೀರನ್ನು ಮಾಡ್ಕೊಂಡು ಕುಡಿತೀನಿ. ನೆನ್ನೆ ಮರ್ತೋದೆ, ಹಾಗಾಗಿ ಬೆಳಗ್ಗೆ ಎದ್ದ ತಕ್ಷಣ 1 ಗ್ಲಾಸಷ್ಟು ಬಿಸಿನೀರನ್ನು ಕಾಯಿಸ್ಕೊಂಡು ಕುಡಿತಾ ಇದ್ದೀನಿ. ಇದು ಡೈಲಿ ರೊಟೀನ್ ಅಂತಲೇ ಹೇಳ್ಬೋದು. ಆನಂತರ ಮೊದಲು ನಾನು ಒಳಗಡೆ ಎಲ್ಲ ನೀಟಾಗಿ ಕಸ ಗುಡಿಸೋಣ ಅಂಥೇಳಿ ಬಂದಿದ್ದೀನಿ. ನಾವು ಈ ರೀತಿ ಅಡುಗೆ ಮನೆ ಸ್ವಲ್ಪ ಕ್ಲೀನ್ ಮಾಡಿ ಇಟ್ಕೊಂಡ್ಬಿಟ್ರೆ ಬೆಳಗ್ಗೆ ಸ್ವಲ್ಪ ಈಸಿ ಅನಿಸುತ್ತೆ ಅಂತಲೇ ಹೇಳ್ಬೋದು. ಇಲ್ಲಾಂದರೆ ಈ ಸಮಯದಲ್ಲಿ ಎದ್ದಾಗಲೂ ಕೂಡ ಪಾತ್ರೆ ಎಲ್ಲ ವಾಶ್ ಮಾಡಿ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡ್ಕೊಳೋದು ಕಷ್ಟ ಅನಿಸುತ್ತೆ. ಹಾಗಾಗಿ ಆದಷ್ಟು ರಾತ್ರಿನೇ ಸ್ವಲ್ಪ ಮಾಡಿ ಇಟ್ಕೊಂಡ್ಬಿಟ್ರೆ ನಮಗೆ ಈಸಿ ಅನಿಸುತ್ತೆ. ಇನ್ನು ಇಡೀ ಮನೆ ಎಲ್ಲ ನೀಟಾಗಿ ಕಸ ಗುಡಿಸ್ಕೊಂಡು ಆನಂತರ ನೆಲನ ಒರೆಸ್ಕೊಳ್ಬೇಕು. ನಾವು ಸ್ವಲ್ಪ ಬೆಳಗ್ಗೆ ಬೇಗ ಏಳೋವಂಥ ಅಭ್ಯಾಸನ ಮಾಡಿಕೊಂಡ್ರೆ ಅದು ಪ್ರತಿದಿನ ರೂಢಿಯಾಗುತ್ತೆ ಅಂತಲೇ ಹೇಳ್ಬೋದು. 1 ದಿನ 2 ದಿನ ಅಲಾರಾಮ್ ಇಟ್ಕೊಂಡ್ರೆ ಸಾಕು. ಇನ್ನು ನೆಕ್ಸ್ಟು ನಮಗೆ 4 ಗಂಟೆಗೆ ಅಂದರೆ 4 ಗಂಟೆ, 5 ಗಂಟೆಗೆ ಅಂದರೆ 5 ಗಂಟೆಗೆ ಪ್ರತಿದಿನ ಆ ಸಮಯಕ್ಕೆ ಎಚ್ಚರ ಆಗ್ತಾನೇ ಇರುತ್ತೆ. ಇನ್ನು ಮನೆಯೆಲ್ಲ ಗುಡಿಸಿದ್ದಾಯಿತು. ಹೊರಗಡೆ ಸ್ವಲ್ಪ ಗುಡಿಸಿ ಒರೆಸ್ಕೊಂಡು ಬರೋಣ ಅಂಥೇಳಿ ಹೋಗ್ತಾ ಇದ್ದೀನಿ. ತುಂಬ ಕತ್ಲು ಅಂದರೆ ಕತ್ಲಿದೆ, ಜೊತೆಗೆ ಸಿಕ್ಕಾಪಟ್ಟೆ ಚಳಿ ಇದೆ ಹೊರಗಡೆ ಅಂತಲೇ ಹೇಳ್ಬೋದು. ಈಗ ಚಳಿಗಾಲ ಶುರುವಾಗಿರೋದ್ರಿಂದ ತುಂಬ ಚಳಿ ಇದೆ. ಹಾಗೆ ಹೊರಗಡೆ ಹೋಗಲಿಕ್ಕೆ ಆಗೋದಿಲ್ಲ, ಅಷ್ಟು ಚಳಿ ಇದೆ ಅಂತಲೇ ಹೇಳ್ಬೋದು. ಇನ್ನು ನೆನ್ನೆ ಹಚ್ಚಿದ ದೀಪ, ಸಂಜೆ ಹಚ್ಚಿದ ದೀಪ ಅಲ್ಲೇ ಇತ್ತು. ಅದು ಸ್ವಲ್ಪ ರಾತ್ರಿ ಆದ್ರೂ ಉರಿತಾ ಇತ್ತು, ಹಾಗಾಗಿ ಅಲ್ಲೇ ಬಿಟ್ಟಿದ್ದೆ. ಇನ್ನು ಬೆಳಗ್ಗೆ ಅದನ್ನು ತಂದು ಇಟ್ಬಿಟ್ಟು ನೀಟಾಗೆಲ್ಲ ಹೊರಗಡೆ ಎಲ್ಲ ಗೂಡಿಸ್ಬಿಟ್ಟು ಆನಂತರ ನೆಲನ ಒರೆಸ್ಕೊಳ್ಬೇಕು. ಹೊರಗಡೆ ಮೊದಲು ಒರೆಸ್ಬಿಟ್ಟು ಆನಂತರ ಒಳಗಡೆ ನೀಟಾಗಿ ನಾನು ನೆಲನ ಒರೆಸ್ಕೊಳ್ತೀನಿ. ಇನ್ನು ಮನೆ ಹೆಣ್ಮಕ್ಳು ಈ ರೀತಿ ಬೆಳಗ್ಗೆ ಬೇಗನೆ ಎದ್ಬಿಟ್ಟು ಗುಡಿಸಿ ಒರೆಸಿ ರಂಗೋಲಿ ಹಾಕಿ ಜೊತೆಗೆ ನೀಟಾಗಿ ಸ್ನಾನ ಎಲ್ಲ ಮಾಡಿಕೊಂಡು ದೇವ್ರ ಪೂಜೆ ಮಾಡ್ಕೊಳ್ಳೋದ್ರಿಂದ ಮನೆಗೆ ಒಂದು ಒಳ್ಳೆ ಕಳೆ ಅಂತಲೇ ಹೇಳ್ಬೋದು. ಮನೆಗೆ ಲಕ್ಷ್ಮಿ ಬಂದಿದ್ದಾಳೇನೋ ಅನ್ನೋ ರೀತಿ ಫೀಲ್ ಆಗುತ್ತೆ. ಖಂಡಿತ ಇದನ್ನು ನೀವು ಮಾಡಿ ನೋಡಿ. ಅದರಲ್ಲೂ ವಾರಗಳ ಸಮಯದಲ್ಲಿ ಶುಕ್ರವಾರ, ಮಂಗಳವಾರ, ನಿಮ್ಮ ಮನೆ ದೇವ್ರ ವಾರ ಯಾವತ್ತಿರುತ್ತೋ ಆ ಸಮಯದಲ್ಲಿ ನೀವು ಬೆಳಗ್ಗೆ ಬೇಗನೆ ಎದ್ದುಬಿಟ್ಟು ಪೂಜೆ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು. ಹಾಗಂತೇಳಿ ಬರೀ ವಾರಗಳಲ್ಲಿ ಮಾತ್ರ ಎದ್ದು ಮಾಡಬೇಕು ಅಂತೇನಿಲ್ಲ.
ಪ್ರತಿದಿನ ನಾವು ಬೆಳಗ್ಗೆ ಬೇಗ ಎದ್ದು ಹೊರಗಡೆ ಗುಡಿಸಿ ರಂಗೋಲಿ ಹಾಕೋದು ತುಂಬ ಒಳ್ಳೆಯದು. ಯಾಕಂದರೆ ಬೆಳಗ್ಗೆನೇ ಒಂದು ಸೂರ್ಯ ಹುಟ್ಟೋದಕ್ಕೆ ಮುಂಚೆ ನಾವು ಹೊಸ್ಲಿಗೆ ಪೂಜೆಯನ್ನು ಮಾಡ್ಕೊಳ್ಳೋದು ಅಥವಾ ರಂಗೋಲಿಯನ್ನು ಹಾಕಿ ಹೂವಿಡೋದು ಈ ರೀತಿ ಮಾಡ್ಕೊಳ್ಳೋದ್ರಿಂದ ಮನೆಗೆ ಲಕ್ಷ್ಮಿ ಆಗಮನ ಆಗುತ್ತೆ ಅಂತೇಳಿ ಹೇಳ್ತಾರೆ. ಹಾಗಾಗಿ ಬೆಳಗ್ಗೆ ಬೇಗ ಎದ್ದು ಈ ಒಂದು ಕೆಲಸಗಳನ್ನು ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು. ಸಾಮಾನ್ಯವಾಗಿ ಗೊತ್ತಿರುತ್ತೆ ನಿಮಗೆ, ಮನೆಯಲ್ಲಿ ಯಾರಾದರೂ ಹಿರಿಯರಿದ್ದರೆ ಇನ್ನು 8 ಗಂಟೆ ತನಕ ಮಲಗಿದೆಯಲ್ಲ ಗೊತ್ತಾಗಲ್ವಾ, ಬೇಗ ಎದ್ದುಬಿಟ್ಟು ಹೊರಗಡೆ ಎಲ್ಲ ಗುಡಿಸಿ ಒರೆಸಿ ರಂಗೋಲಿ ಹಾಕೋಗು ಅಂತೇಳಿ ಹೇಳ್ತಾನೆ ಇರ್ತಾರೆ. ಅವರು ಕೆಲವೊಮ್ಮೆ ಹೇಳೋ ಮಾತುಗಳು ನಮಗೆ ಬೈಗುಳ ಅನಿಸುತ್ತೆ, ಆದರೆ ಅದು ತುಂಬ ಒಂದು ಒಳ್ಳೆಯ ಒಂದು ವಿಷಯಗಳನ್ನು ಅವರು ಹೇಳ್ತಾ ಇರ್ತಾರೆ. ಅದು ನಮಗೆ ಅಯ್ಯೋ ನಮಗೆ ಪದೇ ಪದೇ ಹೇಳಿಬಿಟ್ಟು ನಮಗೆ ಇರಿಟೇಟ್ ಮಾಡ್ತಿದ್ದಾರೆ ಅಥವಾ ಬೈತಿದ್ದಾರೆ ಅಂತ ಅನಿಸುತ್ತೆ ಅಷ್ಟೇ, ಆದರೆ ಅವರು ಒಳ್ಳೆಯದಕ್ಕೇ ಹೇಳ್ತಾ ಇರ್ತಾರೆ. ಹಾಗಾಗಿ ನಮ್ಮ ಮನೆಗೆ ಒಂದು ದರಿದ್ರ ಬರಬಾರ್ದು ಅಥವಾ ಹಣಕಾಸಿನ ತೊಂದರೆ ಆಗಬಾರ್ದು ಅಥವಾ ಮನೆಯಲ್ಲಿ ಏನೋ ಅಶಾಂತಿ ಆಗ್ತಾ ಇದೆ ಅಥವಾ ಸಮಾಧಾನ ಇಲ್ಲ ಅಂತಂದರೆ ಖಂಡಿತ ಈ ಒಂದು ಕೆಲಸವನ್ನು ಮಾಡಿ ನೋಡಿ. ಬೆಳಗ್ಗೆ ಬೇಗ ಎದ್ದುಬಿಟ್ಟು ಹೊರಗಡೆ ಗುಡಿಸೋದು ಒರೆಸೋದು, ಒಂದು ರಂಗೋಲಿಯನ್ನು ಹಾಕೋದು, ಜೊತೆಗೆ ಸ್ನಾನ ಮಾಡಿಕೊಂಡು ದೇವ್ರ ಮುಂದೆ ಒಂದು ದೀಪವನ್ನು ಹಚ್ಚೋದು, ಇದನ್ನು ನೀವು ಮಾಡ್ತಾ ಬನ್ನಿ. ಖಂಡಿತವಾಗ್ಲೂ ಮನೆಯಲ್ಲಿ ತುಂಬ ನೆಮ್ಮದಿ ಇರುತ್ತೆ, ಒಂಥರ ಸಮಾಧಾನ ಅನಿಸುತ್ತೆ, ಕಿರಿಕಿರಿ ಅನಿಸೋದಿಲ್ಲ ಅಥವಾ ಮನೆಯಲ್ಲಿ ಯಾವಾಗಲೂ ಜಗಳ ಆಗ್ತಿರತ್ತೆ, ಅದೆಲ್ಲ ಕೂಡ ಕಡಿಮೆ ಆಗುತ್ತೆ. ಜೊತೆಗೆ ಹಣಕಾಸಿನ ತೊಂದರೆ ಏನಾದರೂ ಇತ್ತು ಅಂದರೆ ಅದು ಕೂಡ ಸರಿಯಾಗಲಿಕ್ಕೆ ಇದು ಹೆಲ್ಪ್ ಆಗುತ್ತೆ. ಯಾಕಂದರೆ ಮನೆಗೆ ಒಂದು ಒಳ್ಳೆ ಪಾಸಿಟಿವ್ ಎನರ್ಜಿ ಅನ್ನುವಂಥದ್ದು ಹೆಚ್ಚಾಯಿತು ಅಂತಂದರೆ ಖಂಡಿತವಾಗ್ಲೂ ಒಂಥರ ಏನೋ ಕೆಟ್ಟ ಯೋಚನೆಗಳು, ಕೆಟ್ಟ ಭಾವನೆಗಳು ಮನಸ್ಸಿಂದ, ತಲೆಯಿಂದ, ಮನೆಯಿಂದ ಹೊರ ಹೋಗುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ಈ ಒಂದು ಚಿಕ್ಕ ಪುಟ್ಟ ಅಭ್ಯಾಸಗಳನ್ನು ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು. ಅದರಲ್ಲೂ ಈಗಿನ ಹೆಣ್ಮಕ್ಳು ಏನಾಗಿದೆ ಅಂತಂದರೆ ಅವರು ರಾತ್ರಿ ಮಲಗೋದೇ 12 ಗಂಟೆ, ಇನ್ನು ಬೆಳಗ್ಗೆ ಒಂದು 7 ಗಂಟೆ 8 ಗಂಟೆಗೆ ಎದ್ದರೆ ಸಾಕು, ತಿಂಡಿ ಮಾಡಿ ಮಕ್ಕಳನ್ನ ಕಳಿಸಿದ್ರೆ ಸಾಕು ಅನ್ನೋ ರೀತಿ ಆಗಿರುತ್ತೆ. ಹಾಗಾಗಿ ಸ್ವಲ್ಪ ನಾವು ಬೆಳಗ್ಗೆ ಬೇಗೆದ್ದು ಈ ರೀತಿ ಚಿಕ್ಕ ಪುಟ್ಟ ಕೆಲಸಗಳನ್ನು ಮಾಡ್ಕೊಳ್ಳೋದ್ರಿಂದ ನಮ್ಮ ಮೈಂಡ್ ಕೂಡ ಫ್ರೆಶ್ ಆಗುತ್ತೆ, ಜೊತೆಗೆ ಒಂದೊಳ್ಳೆ ಪಾಸಿಟಿವ್ ಎನರ್ಜಿ ಅನ್ನುವಂಥದ್ದು ಮನೆಯಲ್ಲಿ ಹೆಚ್ಚಾಗುತ್ತೆ. ಖಂಡಿತ ಟ್ರೈ ಮಾಡಿ ನೋಡಿ. ಇನ್ನು ನಾನು ಹೊರಗಡೆ ಎಲ್ಲ ಕ್ಲೀನಾಗಿ ಗುಡಿಸಿ ಒರೆಸಿ ಆನಂತರ ಪುಟ್ಟ ರಂಗೋಲಿ ಹಾಕ್ತಾಯಿದ್ದೀನಿ. ಯಾಕಂದರೆ ಇಲ್ಲಿ ಸ್ವಲ್ಪ ಕಡಿಮೆ ಜಾಗ ಇರೋದ್ರಿಂದ ತುಂಬ ದೊಡ್ಡ ರಂಗೋಲಿ ಹಾಕ್ಬಿಟ್ರೆ ಓಡಾಡಬೇಕಾದ್ರೆ ಅದು ಕಾಲಿಗೆ ಬರ್ತಾ ಇರತ್ತೆ, ಅಂದರೆ ತುಳಿಬೇಕಾಗತ್ತೆ. ರಂಗೋಲಿ ತುಳಿಬಾರ್ದು ಅಂತ ಹೇಳ್ತಾರೆ. ಆದರೂ ಕೂಡ ನಾನು ವಾರಗಳಲ್ಲಿ ಅಥವಾ ನಾನು ಶುಕ್ರವಾರ ಮಂಗಳವಾರಗಳಲ್ಲಿ ಸ್ವಲ್ಪ ಈ ರೀತಿಯಾಗಿ ಸ್ವಲ್ಪ ಹಾಕ್ತೀನಿ. ಅದನ್ನು ದಾಟ್ಕೊಂಡು ಓಡಾಡಿದ್ರು ಪರವಾಗಿಲ್ಲ ಅಂಥೇಳಿ. ಮಕ್ಕಳು ಕೂಡ ಅದನ್ನೇನು ತುಳಿಯೋದಿಲ್ಲ, ಹಾಗೆಯೇ ದಾಟ್ಕೊಂಡೇ ಓಡಾಡ್ತಾರೆ. ಇನ್ನು ಹೊರಗಡೆದೆಲ್ಲ ಕೆಲಸ ಆಯಿತು. ಇನ್ನು ಒಳಗಡೆ ಗೂಡ್ಸ್ ಬಂದಿದ್ದೆ, ನೆಲ ಕೂಡ ಒರೆಸ್ಕೊಂಡು ಸ್ನಾನ ಮಾಡಿ ಪೂಜೆ ಮಾಡಿಕೊಳ್ಬೇಕು. ನಮಗೆ ಇಡೀ ದಿನ ಬೇರೆ ಕೆಲಸಗಳಿದೆ, ಬರೀ ಮನೆ ಕೆಲಸನೇ ಆಗುತ್ತೆ, ಮಾಡ್ಕೊಳ್ಳೋದಕ್ಕೆ ಸಮಯ ಸಿಗೋದಿಲ್ಲ ಅಂತಂದವರು ಖಂಡಿತವಾಗ್ಲೂ ಬೆಳಗ್ಗೆ ಈ ರೀತಿ ಬೇಗ ಎದ್ದು ನೀವು ಒಂದಷ್ಟು ಮನೆ ಕೆಲಸಗಳನ್ನು ಮುಗಿಸ್ಕೊಂಡ್ಬಿಟ್ರೆ ಇಡೀ ದಿನ ಫ್ರೀ ಆಗ್ತೀರಾ. ಇಡೀ ದಿನ ಆರಾಮಾಗಿ ನೀವು ಬೇರೆ ಕೆಲಸಗಳನ್ನು ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಅಥವಾ ಕೆಲಸಕ್ಕೆಲ್ಲ ಹೋಗ್ತೀವಿ ಅನ್ನೋ ಅಂಥವ್ರು ಖಂಡಿತವಾಗ್ಲೂ ಬೆಳಗ್ಗೆ ಬೇಗ ಎದ್ದೇಳಲೇಬೇಕು, ಬೇಗ ಮಾಡ್ಕೊಳ್ಳೇಬೇಕು. ಹಾಗಾಗಿ ಬೆಳಗ್ಗೆ ನಾವು ಈ ರೀತಿ ಪೂಜೆಗಳಾಗಿರ್ಬೋದು ಅಥವಾ ಗುಡಿಸೋದು, ಒರೆಸೋದು, ತಿಂಡಿ ಈ ಕೆಲಸಗಳನ್ನು ಮಾಡ್ಕೊಂಡ್ಬಿಟ್ರೆ ನಮಗೆ ಒಂದು 10-11 ಗಂಟೆಗೆಲ್ಲ ಮನೆ ಕೆಲಸ ಮುಗ್ದು ಹೋಗ್ಬಿಡತ್ತೆ. ಆಮೇಲೆ ನಾವು ಬೇರೆ ಯಾವುದೋ ಒಂದು ಕೆಲಸವನ್ನು ಮಾಡ್ಕೊಳ್ಳೋದಕ್ಕೆ ಅಥವಾ ನಾವು ಬೇರೆ ಇನ್ನೇನೋ ಮಾಡ್ತಾ ಇದ್ದೀವಿ ಅಂದರೆ ಅದನ್ನೆಲ್ಲ ಮಾಡ್ಕೊಳ್ಳೋದಕ್ಕೂ ಕೂಡ ಟೈಮ್ ಸಿಗತ್ತೆ. ಖಂಡಿತವಾಗ್ಲೂ ಹೌದು. ಯಾಕಂದರೆ ನಾನು ಯೂಟ್ಯೂಬ್ ಕೆಲಸಗಳನ್ನು ಮಾಡ್ಕೊಳ್ಬೇಕಲ್ವ, ಹಾಗಾಗಿ ಇಡೀ ದಿನ ಇದೇ ಕೆಲಸನ ಮಾಡ್ಕೊಂಡು ಇರೋದಕ್ಕಾಗೋದಿಲ್ಲ. ಹಾಗಾಗಿ ಸ್ವಲ್ಪ ಬೇಗ ಎದ್ಬಿಟ್ರೆ ನಮ್ಮ ಮಕ್ಕಳು ಏನು 9 ಗಂಟೆಗೆಲ್ಲ ಸ್ಕೂಲಿಗೆ ಹೋಗ್ತಾರೆ, ಅಷ್ಟರಲ್ಲಿ ನನ್ನ ಒಂದು ದಿನನಿತ್ಯದ ಕೆಲಸಗಳು ರೆಗ್ಯುಲರಾಗಿ ಇದನ್ನು ಮಾಡಲೇಬೇಕು ಅನ್ನೋವಂಥ ಕೆಲಸಗಳೇನಿರುತ್ತೆ ಎಲ್ಲನೂ ಕೂಡ ಆರಾಮಾಗಿ ಮುಗಿಸ್ಕೊಳ್ಬಿಡ್ತೀನಿ. ಆಮೇಲೆ ನನ್ನ ಯೂಟ್ಯೂಬ್ ಕೆಲಸ ಏನಿರುತ್ತೆ, ವಿಡಿಯೋ ಮಾಡೋ ಅಂಥದ್ದಾಗಿರ್ಬೋದು, ಎಡಿಟಿಂಗ್ ಆಗಿರ್ಬೋದು, ವಾಯ್ಸ್ ಓವರ್ ಆಗಿರ್ಬೋದು, ಎಲ್ಲವನ್ನು ಆರಾಮಾಗಿ ಮಾಡಿಕೊಂಡು ಅಪ್ಲೋಡ್ ಮಾಡಿಕೊಂಡು ವಿಡಿಯೋಗಳನ್ನು ಹಾಕ್ತೀನಿ. ಖಂಡಿತ ನೀವು ಕೂಡ ಟ್ರೈ ಮಾಡಿ ನೋಡಿ. ಸ್ವಲ್ಪ ಬೇಗ ಎದ್ಬಿಟ್ಟು ಪಟ ಅಂಥೇಳಿ ಈ ಕೆಲಸವನ್ನು ಇವಾಗಲೇ ಮಾಡ್ಕೊಳ್ಬೇಕು ಅಂತೇಳಿ ಫಿಕ್ಸ್ ಆಗಿ ಅದನ್ನು ಮುಗಿಸ್ಕೊಂಡು ಬಿಡಬೇಕು. ಅಯ್ಯೋ ಇದನ್ನು ಆಮೇಲೆ ಮಾಡೋಣ, ಇದನ್ನು ನಂತರ ಮಾಡ್ಕೊಳ್ಳೋಣ ಅಂಥೇಳಿ ಅಥವಾ ನಾಳೆ ಮಾಡೋಣ ಅಂಥೇಳಿ ಬಿಟ್ಬಿಟ್ರೆ ಅದು ಪೆಂಡಿಂಗ್ ಹಾಗೇ ಉಳಿಯುತ್ತೆ, ಅಥವಾ ನಾವು ಅದನ್ನೇ ಮಾಡ್ತಾ ಇರಬೇಕಾಗುತ್ತೆ, ಮುಗಿಯೋದೇ ಇಲ್ಲ ಯಾವುದೇ ಕೆಲಸ. ಹಾಗಾಗಿ ಸ್ವಲ್ಪ ಪಟ ಅಂಥೇಳಿ ಕೆಲಸಗಳನ್ನು ಫಾಸ್ಟಾಗಿ ಮಾಡ್ಕೊಳ್ಳೋ ಅಂಥದ್ದು, ಜೊತೆಗೆ ಈ ಕೆಲಸ ಇವಾಗಲೇ ಆಗಬೇಕು ಅಂಥೇಳಿ ಒಂದು ಸಮಯವನ್ನು ಫಿಕ್ಸ್ ಮಾಡ್ಕೊಂಬಿಡಿ. ನೀವು ಪ್ರತಿದಿನ ಅದನ್ನು ಮಾಡ್ತಾಯಿದ್ರೆ ಪಟ್ಟನಾಗಿ ಮುಗ್ದು ಹೋಗ್ಬಿಡತ್ತೆ. ಇನ್ನು ಬೇರೆ ಕೆಲಸಗಳಿಗೂ ಸಮಯ ಕೂಡ ಸಿಗುತ್ತೆ. ಇನ್ನು ಶುಕ್ರವಾರ ಆಗಿರೋದ್ರಿಂದ ನಾನಿಲ್ಲಿ ಕಾಮಾಕ್ಷಿ ದೀಪವನ್ನು ಕೂಡ ಹಚ್ಕೊಳ್ತಾ ಇದ್ದೀನಿ. ಅದಕ್ಕೆ ಕಾಯಿಸಿರೋಂಥ ತುಪ್ಪನ ಹಾಕಿಬಿಟ್ಟು ಉದ್ಬತ್ತಿಯಿಂದ ದೀಪವನ್ನು ಬೆಳಕೊಳ್ತಾ ಇದ್ದೀನಿ.
ಇನ್ನು ನೈವೇದ್ಯಕ್ಕೆ ಏನಾದರೂ ಮಾಡೋಣ ಸಿಹಿ ಅಂತ ಅಂದ್ಕೊಂಡೆ. ಆದರೆ ಟೈಮ್ ಸಾಕಾಗಲಿಲ್ಲ. ನನ್ನ ಮಗಳಿಗೂ ಕೂಡ ಏನೋ ಫಂಕ್ಷನ್ ಇದೆಯಂತೆ, ಅವಳು ಕೂಡ ರೆಡಿಯಾಗಿ ಹೋಗಬೇಕು ಸ್ಕೂಲಿಗೆ ಅಂತ ಹೇಳಿದ್ಲು. ಹಾಗಾಗಿ ಬೆಲ್ಲವನ್ನು ಇಲ್ಲಿ ನಾನು ನೈವೇದ್ಯಕ್ಕೆ ಅಂತ ಹೇಳಿ ಇಟ್ಟಿದ್ದೀನಿ. ಕೇಸರಿ ಬಾತ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ, ಆದರೆ ಸ್ವಲ್ಪ ಲೇಟ್ ಆಗುತ್ತೆ ಮಾಡಲಿಕ್ಕೆ. ಹಾಗಾಗಿ ಈಗ ನೈವೇದ್ಯಕ್ಕೆ ಅಂಥೇಳಿ ನಾನಿಲ್ಲಿ ಬೆಲ್ಲವನ್ನು ಇಟ್ಬಿಟ್ಟು ಪೂಜೆಯನ್ನು ಮುಗಿಸ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಹೊಸ್ತಲಿಗೆ ಅರಿಶಿಣವನ್ನು ಹಚ್ಕೊಳ್ತಾ ಇದ್ದೀನಿ. ಆನಂತರ ರಂಗೋಲಿ ಎಲ್ಲ ಬಿಟ್ಬಿಟ್ಟು ಹೊಸ್ಲು ಪೂಜೆಯನ್ನು ಮಾಡ್ಕೊಳ್ತೀನಿ. ಅದರಲ್ಲೂ ನಾವು ಶುಕ್ರವಾರ ಈ ರೀತಿ ಹೊಸ್ಲಿಗೆ ಸ್ವಲ್ಪ ಅರಿಶಿಣವನ್ನು ಹಚ್ಕೊಳ್ಳೋದ್ರಿಂದ ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಹೆಚ್ಚಾಗುತ್ತೆ, ನೆಗೆಟಿವ್ ಎನರ್ಜಿ ಅನ್ನುವಂಥದ್ದು ಕಡಿಮೆ ಆಗುತ್ತೆ, ಮನಸ್ಸಿಗೆ ಒಂದೊಳ್ಳೆ ಖುಷಿ ಅನ್ನುವಂಥದ್ದು ಹೆಚ್ಚಾಗುತ್ತೆ. ಆನಂತರ ಕುಂಕುಮ ಅರಿಶಿಣ ಎಲ್ಲ ಇಟ್ಬಿಟ್ಟು ಅಕ್ಷತೆ ಎಲ್ಲ ಹಾಕ್ಬಿಟ್ಟು ಹೂವೆಲ್ಲ ಇಟ್ಬಿಟ್ಟು ನಾನಿಲ್ಲಿ ಪೂಜೆಯನ್ನು ಮಾಡ್ಕೊಳ್ತಾ ಇದ್ದೀನಿ. ಅದರ ಜೊತೆಗೇ ನಾನು ತುಳಸಿ ಗಿಡಕ್ಕೂ ಕೂಡ ನೀರೆಲ್ಲ ಹಾಕಿ ಅದಕ್ಕೂ ಕೂಡ ಅರಿಶಿಣ ಕುಂಕುಮ ಹೂವು ಎಲ್ಲವನ್ನು ಇಟ್ಬಿಟ್ಟು ಪೂಜೆಯನ್ನು ಮಾಡ್ಕೊಳ್ತಾ ಇದ್ದೀನಿ. ತುಳಸಿ ಗಿಡಕ್ಕೂ ಕೂಡ ಅಷ್ಟೇ, ನಾವು ಬೆಳಗ್ಗೆನೆ ಹೊಸ್ಲು ಪೂಜೆ ಆಗಿರ್ಬೋದು, ತುಳಸಿ ಗಿಡದ ಪೂಜೆ ಆಗಿರ್ಬೋದು, ಬೆಳಗ್ಗೆನೆ ಸ್ವಲ್ಪ ಸೂರ್ಯ ಉದಯ ಆಗೋದಕ್ಕಿಂತ ಮುಂಚೆ ಮಾಡ್ಕೊಳ್ಳೋದು ತುಂಬ ಶ್ರೇಷ್ಠ ಅಂತ ಹೇಳ್ತಾರೆ. ಅದರಲ್ಲೂ ಮನೆಯ ಗೃಹಿಣಿ ತುಳಸಿ ಪೂಜೆ ಆಗಿರ್ಬೋದು ಅಥವಾ ಹೊಸ್ಲು ಪೂಜೆ ಆಗಿರ್ಬೋದು ಬೆಳಗ್ಗೆನೆ ಮಾಡ್ಕೊಳ್ಳೋದ್ರಿಂದ ಅಥವಾ ಅವಳು ಪ್ರತಿದಿನ ಮಾಡೋದ್ರಿಂದ ಮನೆಗೆ ಶ್ರೇಯಸ್ಸು, ಗಂಡನ ಅಭಿವೃದ್ಧಿ ಆಗುತ್ತೆ, ಮಕ್ಕಳಿಗೆಲ್ಲ ಆರೋಗ್ಯ ಭಾಗ್ಯ ಹೆಚ್ಚಾಗುತ್ತೆ ಅಂತೇಳಿ ಹೇಳ್ತಾರೆ. ಹಾಗಾಗಿ ಇದನ್ನು ಮಾಡೋದು ತುಂಬಾ ಒಳ್ಳೆಯದು. ಇನ್ನು ನಾನು ದೇವ್ರ ಹತ್ರನೂ ಕೂಡ ಪೂಜೆ ಮಾಡಿದ್ದಾಯಿತು. ಆನಂತರ ಹೊರಗಡೆ ಕೂಡ ನಾನಿಲ್ಲಿ ಮಂಗಳಾರತಿಯನ್ನು ಮಾಡಿ ಇವತ್ತಿನ ಸಿಂಪಲ್ಲಾಗಿ ಒಂದು ಶುಕ್ರವಾರದ ಪೂಜೆಯನ್ನು ಮುಗಿಸ್ಕೊಂಡಿದ್ದೀನಿ. ನಾನು ಮೊದಲೇ ಹೇಳಿದಾಗೆ ನೈವೇದ್ಯಕ್ಕೆ ಏನಾದರೂ ಮಾಡೋಣ ಅಂದ್ಕೊಂಡು ಆದರೆ ಟೈಮ್ ಆಗಲ್ಲ ಅಂಥೇಳಿ ಮಾಡಲಿಲ್ಲ. ಹಾಗಾಗಿ ಬೆಲ್ಲವನ್ನು ಇಟ್ಬಿಟ್ಟು ನಾನಿಲ್ಲಿ ನೈವೇದ್ಯ ಮಾಡಿದ್ದಾಗಿದೆ. ಇವತ್ತಿನ ಸಿಂಪಲ್ಲಾಗಿ ನಾನು ಮಾಡ್ಕೊಂಡಿರೋಂಥ ಪೂಜೆ ಈ ರೀತಿಯಾಗಿದೆ. ಇನ್ನು ನಾನಿವತ್ತು 4 ಗಂಟೆಗೆ ಎದ್ದಿದ್ದು ಇಷ್ಟು ಕೆಲಸಗಳನ್ನು ಮಾಡಿ ಪೂಜೆ ಎಲ್ಲ ಮುಗಿಸ್ಕೊಳ್ಳೋದ್ರಲ್ಲಿ ನೋಡಿ 6 ಗಂಟೆ 10 ನಿಮಿಷ ಟೈಮ್ ಆಗಿದೆ. ಇಷ್ಟು ಸಮಯ ಖಂಡಿತವಾಗ್ಲೂ ಬೇಕಾಗತ್ತೆ. ಇನ್ನು ಆರಾಮಾಗಿ ನಾವು ಮನೆಯಲ್ಲಿ ತಿಂಡಿ ಆಗಿರ್ಬೋದು ಅಥವಾ ಮಕ್ಕಳ ಕೆಲಸ ಏನಿರುತ್ತೆ ಅದನ್ನೆಲ್ಲ ಮಾಡ್ಕೊಳ್ಳೋದಕ್ಕೆ ಸಮಯ ಸಿಗತ್ತೆ. ಸ್ನಾನ ಕೂಡ ಆಗಿರೋದ್ರಿಂದ ತುಂಬ ಆರಾಮಾಗಿ ದಿನವನ್ನು ಕಳಿಬೋದು. ಜೊತೆಗೆ ಬೇರೆ ಏನೋ ನಮ್ಮದು ಪರ್ಸ್ನಲ್ ಕೆಲಸಗಳಿದೆ ಅಥವಾ ಬೇರೆ ಏನಕ್ಕೂ ನಾವು ಟೈಮ್ ಕೊಡಬೇಕು ಅಂದರೆ ಆರಾಮಾಗಿ ಮಾಡ್ಕೊಳ್ಬೋದು. ನೀರು ಕುಡಿದ್ಬಿಟ್ಟು ಹಾಗೆಯೇ ಹೊರಗಡೆ ಬಂದೆ. ನೋಡಿ ಎಷ್ಟು ಕತ್ತಲೆ ಇದೆ. ಇನ್ನು ಮೊದಲು ನಾನಿಲ್ಲಿ ಮಾಡುವಂಥ ಕೆಲಸ ಹಾಲು ಕಾಯಿಸೋವಂಥದ್ದು. ಯಾಕಂದರೆ ಬೆಳಗ್ಗೆ ಸ್ವಲ್ಪ ಕಾಫಿ ಟೀ ಕುಡಿಯುವಂಥ ಅಭ್ಯಾಸ ಇದೆ. ಅದರಲ್ಲೂ ತಲೆ ಸ್ನಾನ ಎಲ್ಲ ಮಾಡಿದ್ರೆ ಚಳಿ ಇರುತ್ತಲ್ಲ, ಅಂಥ ಸಮಯದಲ್ಲಿ ಸ್ವಲ್ಪ ಕಾಫಿ ಕುಡಿಬೇಕು ಅನಿಸುತ್ತೆ. ಹಾಗಾಗಿ ನಾನಿಲ್ಲಿ ಮೊದಲು ಹಾಲನ್ನು ಕಾಯಿಸ್ತಾ ಇದ್ದೀನಿ. ಇನ್ನು ಈ ಕಡೆ ತಿಂಡಿಗೂ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ಉಪ್ಪಿಟ್ಟು ಮತ್ತು ಕೇಸರಿ ಬಾತ್ ಮಾಡೋಣ ಅಂಥೇಳಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಮಕ್ಕಳ ಲಂಚ್ ಬಾಕ್ಸಿಗೆ ಪುಳಿಯೋಗರೆ ಗೊಜ್ಜು ಸ್ವಲ್ಪ ನಾನು ಜಾಸ್ತಿನೇ ಮಾಡಿಬಿಟ್ಟು ಫ್ರಿಜ್ಜಲ್ಲಿ ಇಟ್ಟಿರ್ತೀನಿ. ಅದಕ್ಕೆ ಅನ್ನ ಮಾಡಿಬಿಟ್ಟು ಲಂಚ್ ಬಾಕ್ಸಿಗೆ ಅವರಿಗೆ ಪುಳಿಯೋಗರೆ ಗೊಜ್ಜು ರೈಸನ್ನು ಪುಳಿಯೋಗರೆಯನ್ನು ಕಲಿಸ್ಕೊಡೋಣ ಅಂಥೇಳಿ ಮಾಡಿಕೊಂಡು ಬೆಳಗಿನ ತಿಂಡಿಗೆ ಅಂಥೇಳಿ ನಾನಿಲ್ಲಿ ಉಪ್ಪಿಟ್ಟನ್ನು ಮಾಡ್ತಾಯಿದ್ದೀನಿ. ಯಾಕಂದರೆ ಉಪ್ಪಿಟ್ಟು ಬಾಕ್ಸಿಗೆ ಅಷ್ಟು ಚೆನ್ನಾಗಿರೋದಿಲ್ಲ, ಬಿಸಿ ಬಿಸಿಯಾಗಿ ತಿಂದ್ರೇ ಚೆನ್ನಾಗಿ. ಹಾಗಾಗಿ ಮಕ್ಕಳು ಉಪ್ಪಿಟ್ಟೆಲ್ಲ ಸ್ಕೂಲಿಗೆ ತಗೊಂಡೋಗೋದಿಲ್ಲ. ಹಾಗಾಗಿ ಅವರಿಗೆ ಪುಳಿಯೋಗರೆಯನ್ನು ಕಲಿಸ್ಕೊಡ್ತಾ ಇದ್ದೀನಿ. ಇನ್ನು ಈ ಕಡೆ ನಾನು ಉಪ್ಪಿಟ್ಟು ಮಾಡ್ಕೊಳ್ಳೋದಕ್ಕೆ ರವೆ ಹುರಿದಿಟ್ಬಿಟ್ಟು ಅದಕ್ಕೆ ಒಗ್ಗರಣೆನ ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ ಜೀರಿಗೆ ಸ್ವಲ್ಪ ಕಡಲೆಬೇಳೆ ಎಲ್ಲ ಹಾಕ್ಬಿಟ್ಟು ಒಗ್ಗರಣೆ ಹಾಕ್ಕೊಂಡು ಆನಂತರ ತರಕಾರಿ ಇತ್ತು, ಸ್ವಲ್ಪ ಬೀನ್ಸ್ ಇರಲಿಲ್ಲ, ಕ್ಯಾರೆಟ್ ಇತ್ತು, ಅದ್ರ ಜೊತೆಗೆ ಸ್ವಲ್ಪ ಅವರೆಕಾಳಿತ್ತು, ಅದನ್ನೆಲ್ಲ ಹಾಕ್ಬಿಟ್ಟು ನಾನಿಲ್ಲಿ ಉಪ್ಪಿಟ್ಟನ್ನು ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿತ್ತು, ಟೇಸ್ಟಿಯಾಗಿ ಬಂದಿತ್ತು. ಜೊತೆಗೆ ಅವರೆಕಾಳೆಲ್ಲ ಹಾಕಿರೋದ್ರಿಂದ ಅದರ ಒಂದು ಘಮನೇ ಬೇರೆ, ಫ್ಲೇವರೇ ಬೇರೆ, ರುಚಿ ಕೂಡ ತುಂಬಾ ಚೆನ್ನಾಗಿತ್ತು. ಇಲ್ಲಿ ಈ ಕಡೆ ಈರುಳ್ಳಿ ಟೊಮೊಟೊ ಎಲ್ಲ ಬಾಡಿಸ್ಲಿಕ್ಕೆ ಇಟ್ಕೊಂಡು ಅದ್ರ ಜೊತೆಗೆ ಆ ಕಡೆ ನಾನು ಕೇಸರಿ ಬಾತ್ ಏನು ಮಾಡ್ತಾಯಿದ್ದೀನಿ ಅದಕ್ಕೆ ಸ್ವಲ್ಪ ದ್ರಾಕ್ಷಿ ಗೋಡಂಬಿ ಎಲ್ಲ ಹುರಿದಿಟ್ಕೊಂಡು ಆನಂತರ ಅದೇ ತುಪ್ಪದಲ್ಲಿ ರವೆಯನ್ನು ಹುರ್ಕೊಳ್ತಾ ಇದ್ದೀನಿ. ಸ್ವಲ್ಪ ತುಪ್ಪ ಜಾಸ್ತಿ ಹಾಕಿ ಈ ಒಂದು ಕೇಸರಿ ಬಾತ್ ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಅದರಲ್ಲೂ ಮನೆಯಲ್ಲೇ ಮಾಡ್ಕೊಂಡಿರೋಂಥ ತುಪ್ಪ ಆಗಿರೋದ್ರಿಂದ ಕೇಸರಿ ಬಾತ್ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು. ಇನ್ನು ಈ ಕಡೆ ಈರುಳ್ಳಿ ಟೊಮೊಟೊ ಎಲ್ಲ ಸ್ವಲ್ಪ ಬಾಡಿತ್ತು. ಅದಕ್ಕೇ ನಾನು ಹೆಚ್ಚಿಟ್ಕೊಂಡಿರೋಂಥ ಕ್ಯಾರೆಟು ಮತ್ತು ಈ ಒಂದು ಅವರೆಕಾಳು ಏನಿತ್ತು ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಿಸ್ಕೊಳ್ತಾ ಇದ್ದೀನಿ. ಇನ್ನು ಅದನ್ನು ಹಾಗೆ ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು ಸ್ವಲ್ಪ ಎಣ್ಣೆಯಲ್ಲಿ ಬಾಡಬೇಕದು. ಇನ್ನು ಈ ಕಡೆ ರವೆ ಹುರಿತಾ ಇದ್ನಲ್ಲ ಅದು ಕೂಡ ತುಂಬ ಚೆನ್ನಾಗಿ ಹುರಿದಿದೆ. ನೀರು ಕೂಡ ನಾನಿಲ್ಲಿ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ. ನೀರು ಚೆನ್ನಾಗಿ ಕುದಿ ಬರೋವಂಥ ಸಮಯದಲ್ಲಿ ರವೆ ಏನಿತ್ತು ಅದಕ್ಕೇ ನಾನು ಆ ನೀರನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಒಂದು 3-4 ನಿಮಿಷ ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು ಬೇಯಿಸ್ಕೊಳ್ತೀನಿ.
ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು ಅದನ್ನು ಒಂದು 3-4 ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ರವೆಗೆ ಚೆನ್ನಾಗಿ ಬೆಂದಾದಮೇಲೆ ನಿಮಗೆ ಸಿಹಿಗೆ ಅನುಸಾರವಾಗಿ ಸಕ್ಕರೆಯನ್ನು ಈ ಸಮಯದಲ್ಲಿ ಸೇರಿಸ್ಕೊಳ್ಬೇಕು. ಸಕ್ಕರೆ ಹಾಕಿಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ ಈ ರೀತಿಯಾಗಿ ಕೊನೆಯಲ್ಲಿ ನಾನು ಹುರಿದಿಟ್ಕೊಂಡಿರೋವಂಥ ದ್ರಾಕ್ಷಿ ಗೋಡಂಬಿ ಸೇರಿಸ್ಕೊಂಡೆ. ದ್ರಾಕ್ಷಿ ಸ್ವಲ್ಪ ಕಪ್ಪಾಯಿತು, ಆದರೂ ಪರವಾಗಿಲ್ಲ, ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿತ್ತು. ಉಪ್ಪಿಟ್ಟಿಗೆ ರವೆ ಒಂದು ಹಾಕಬೇಕಿತ್ತು, ನೀರೆಲ್ಲ ಕುದಿಸಿ ಉಪ್ಪೆಲ್ಲ ಹಾಕಿ ಇಟ್ಟು ಬಂದಿದ್ದೀನಿ. ಅಷ್ಟರಲ್ಲಿ ಸ್ವಲ್ಪ ಕಾಫಿ ಕುಡಿದು ಆಮೇಲೆ ಉಳಿದಿರೋವಂಥ ಕೆಲಸ ಮಾಡೋಣ ಅಂಥೇಳಿ ಮೊದಲು ಕೂತ್ಕೊಂಡು ಕಾಫಿ ಕುಡಿತಾ ಇದ್ದೀನಿ ಸಮಾಧಾನದಲ್ಲಿ. ಇನ್ನು ಮಗಳದು ಸ್ಕೂಲಲ್ಲಿ ಏನೋ ಫಂಕ್ಷನ್ ಇದೆ ಅಂತ ಹೇಳಿದ್ನಲ್ಲ, ಅವಳು ಸೀರೆ ಉಟ್ಕೊಳ್ಬೇಕಿತ್ತು. ಹಾಗಾಗಿ ಅವಳನ್ನ ರೆಡಿ ಮಾಡೋ ಅಷ್ಟರಲ್ಲಿ ತುಂಬಾ ಟೈಮ್ ಆಯಿತು. ಜೊತೆಗೆ ಉಪ್ಪಿಟ್ಟೆಲ್ಲ ಮಾಡಿಬಿಟ್ಟು ಟೈಮ್ ಆಗಿದೆ ಅಮ್ಮ ಅಂತ ಹೇಳಿದ್ಕೆ ಅವಳಿಗೆ ಸ್ವಲ್ಪ ನಾನೇ ತಿಂಡಿ ತಿನ್ನಿಸ್ತಾ ಇದ್ದೆ. ಮಕ್ಳಿಗೆ ಸ್ಕೂಲಿಗೆ ಟೈಮ್ ಆಯಿತು ಅಂದರೆ ಅವರಿಗಿಂತ ನಮಗೇನೆ ಗಡಿಬಿಡಿ ಹೆಚ್ಚು ಅಂತಲೇ ಹೇಳ್ಬೋದು. ಅವ್ರು ಊಟ ತಿಂಡಿ ಎಲ್ಲ ಬಿಟ್ಬಿಟ್ಟು ಸ್ಕೂಲಿಗೆ ಓಡ್ತಾ ಇರ್ತಾರೆ. ಅವಳಿಗೂ ಕೂಡ ಟೈಮ್ ಆಗಿತ್ತು, ಹಾಗಾಗಿ ಬೇಗ ಹೊರಟರು. ಇನ್ನು ಚಿಕ್ಕವಳಿಗೆ ಲಂಚ್ ಬಾಕ್ಸಿಗೆ ಪುಳಿಯೋಗರೆನ ಹಾಕಿಟ್ಟಿದ್ದಾಯಿತು. ಅವಳು ಕೂಡ ಸ್ಕೂಲಿಗೆ ಹೊರಟು. ಇನ್ನು ನಮ್ಮ ತಿಂಡಿ ಕೂಡ ನಾವು ಮುಗಿಸ್ಕೊಂಡ್ವಿ. ಇದಾಗಿತ್ತು ಸ್ನೇಹಿತರೆ ಇವತ್ತು ಬೆಳಗ್ಗೆ 4 ಗಂಟೆಯಿಂದ ನನ್ನ ಬೆಳಗಿನ ಒಂದು ರುಟೀನ್ ಅಂತಲೇ ಹೇಳ್ಬೋದು. ನಿಮ್ಗೆ ಏನಾದರೂ ಇಷ್ಟ ಆಗಿದೆ, ಏನಾದರೂ ಹೆಲ್ಪ್ ಆಗುತ್ತೆ ಅಂದ್ಕೊಳ್ಳೋದಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ನಾನು ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ. ಥ್ಯಾಂಕ್ ಯು.